ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ಗೌರಿಯವರ ಮನೆಗೆ ವಿವೇಕ್ ಹಾಗೂ ಗೌರಿಯವರು ಬಂದಿರ್ತಾರೆ. ಹಾಗೆ ಇಲ್ಲಿ ನೋಡಿ ಗೌರಿಯವರು ಮಾತಾಡ್ತಾ ಇರ್ತಾರೆ ವಿವೇಕ್ ಜೊತೆ. ಎಷ್ಟು ನೋವಾಗ್ತಾ ಇದೆ ಅಲ್ವಾ, ಇದಕ್ಕೆಲ್ಲ ನೀವೇ ಕಾರಣ, ಸರಿಯಾಗಿ ಸ್ನಾನ ಮಾಡಬೇಕು ತಾನೇ, ಸೋಪ್ ಮೇಲ್ಗಡೆ ಯಾಕೆ ಕಾಲು ಇಟ್ಟರೆ ಅಂತಂದಾಗ ನನಗೇನು ಗೊತ್ತಿತ್ತಾ ಸೋಪ್ ಇದೆ ಅಂತಂದು ಇಲ್ಲಿ ವಿವೇಕ್ ಹಾಗೂ ಗೌರಿಯವರು ಮಾತಾಡ್ತಾ ಇರ್ತಾರೆ. ಸೊಂಟ ಮುರ್ಕೊಂಡು ಬಿದ್ದಿರ್ತಾರೆ ವಿವೇಕ್ ಅವರು. ಅಲ್ಲಿಗೆ ಇಲ್ಲಿ ಸರಿತಾ ಅವರು ಮತ್ತು ಚಂಚಲ ಅವರು ಬಂದಿರ್ತಾರೆ. ವಿವೇಕ್ ಏನು ಮಾಡ್ತಾ ಇದೀಯಾ ಇಲ್ಲಿ, ಈ ಒಂದು ರೀತಿಯಲ್ಲಿ, ಈ ಒಂದು ಹಾಳು ಕೊಂಪೆಯಲ್ಲಿ ನೀನಿದೆಯಾ? ನಾವು ಎಷ್ಟು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ವಿ ಗೊತ್ತಾ? ಆ ಒಂದು ಮನೆ ಬಿಟ್ಟು ಈ ಒಂದು ಮನೆಗೆ ಬಂದಿದೆಯಾ? ಇಲ್ಲಿ ಸೊಳ್ಳೆ ಮತ್ತು ಈ ಥರ ಇಲ್ಲಿ ಕೂತ್ಕೊಂಡಿದೆಯಾ? ಬೇಗ ಬಾ ಮಗನೇ ಅಂತಂದು ವಿವೇಕ್, ಬೇಗ ಬಾ ಮನೆಗೆ ಹೋಗೋಣ ಅಂತಂದು ಇಲ್ಲಿ ಸರಿತಾ ಅವರು ಕೇಳ್ತಾರೆ. ಅಮ್ಮ ನಾನು ಇವಾಗ ಬರಲ್ಲ ಅಂದಾಗ ಏನು ಹೇಳ್ತಾ ಇದ್ದೀಯಾ ವಿವೇಕ್? ಇವಾಗಲೇ ನೀನು ಅಮ್ಮನ ಮಾತು ಮೀರ್ತೀಯಾ? ಇವರೆಲ್ಲ ನಿನ್ನ ಒಂದು ಮಂಕ್ ಬೂದಿ ಎರಚಿಬಿಟ್ಟಿದ್ದಾರೆ. ಎಲ್ಲ ಒಂದು ಮಾಯಾ ಒಂದು ಲೋಕದಲ್ಲೇ ನಿನ್ನನ್ನು ಸಿಲುಕು ಹಾಕಿದ್ದಾರೆ. ಇವಾಗಲೇ ಇಲ್ಲೇ ಇದ್ದರೆ ಇನ್ನೂ ಸಾಕಷ್ಟು ನಿನಗೆ ತಲೆಯಲ್ಲಿ ಏನೇನೋ ತುಂಬಿ ಇಲ್ಲೇ ಪರ್ಮನೆಂಟಾಗಿ ಉಳಿಸ್ಕೊಂಡ್ಬಿಡ್ತಾರೆ ಅಂತಂದು ಸರಿತಾ ಹೇಳ್ತಾ ಇರ್ತಾರೆ. ಇಲ್ಲಮ್ಮ ನಾ ಬರಲ್ಲ ಅಂತಂದಾಗ ಇಲ್ಲಿ ಚಂಚಲ ಅವರು ಹೇಳ್ತಾರೆ, ಏನು ವಿವೇಕ್, ಏನು ಮಾತಾಡ್ತಾ ಇದೀಯಾ? ಬೇಗ ಬಾ ಹೋಗೋಣ ಅಂತಂದು ಹೇಳಿದಾಗ ಅವನು ಏನೂ ಮಾತಾಡ್ತಾ ಇರೋದಿಲ್ಲ ವಿವೇಕ್. ಆವಾಗ ಇಲ್ಲಿ ಚಂಚಲ ಫುಲ್ ಖುಷಿಯಲ್ಲಿ ಇರ್ತಾರೆ, ಒಳೊಳಗೆ ಖುಷಿಯಲ್ಲಿ ಇರ್ತಾರೆ. ಅಮ್ಮನ ಮಾತು ಮೊದಲನೇದಾಗಿ ಮೀರಿದ್ದಾರೆ ಅಂತಂದು ಇಲ್ಲಿ ಚಂಚಲ ಮನಸ್ಸಿನಲ್ಲಿ ಅನ್ಕೊತಾ ಇರುವಾಗ ಇಲ್ಲಿ ಸರಿತಾ ಹೇಳ್ತಾರೆ, ಚಂಚಲ ಬೇಗ ಹೋಗೋಣ ಮನೆಗೆ ಅಂತಂದಾಗ, ಏನು ಅದಕ್ಕೆ ಹೇಳ್ತಾ ಇದೆಯಾ ಅಂದಾಗ, ಬೇಗ ಹೋಗೋಣ ಬಾ ಅಂತಂದು ಅಲ್ಲಿಂದ ಸರಿತಾ ಹಾಗೂ ಚಂಚಲ ಅವರು ಹೊರಟೇ ಬಿಡ್ತಾರೆ. ಆವಾಗ ಇಲ್ಲಿ ವಿವೇಕ್ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ, ಅಮ್ಮ ಇವಾಗ ನಾನು ಬಂದುಬಿಟ್ರೆ ಮೋನಿಕಾ ಬಂದುಬಿಡ್ತಾಳೆ ಮನೆ ಒಳಗಡೆ. ಮೋನಿಕಾ ಯಾವಾಗ ಬರ್ತಾಳೆ? ನಾನು ಅವಳ ಹತ್ತಿರ ಎಲ್ಲ ಒಂದು ಕ್ವಶನ್ ಕೇಳಬೇಕು, ಅದಕ್ಕೋಸ್ಕರ ಈ ಮನೆಯಲ್ಲಿ ಇರ್ತೀನಮ್ಮ ಅಂತಂದು ವಿವೇಕ್ ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಆವಾಗ ಏನು ವಿವೇಕ್, ನೀವು ನಿಮ್ಮ ಅಮ್ಮನಿಗೆ ಈ ಥರ ಬೇಜಾರು ಮಾಡಿಬಿಟ್ರಲ್ವಾ? ನೀವು ಯಾವತ್ತಿದ್ರೂ ಅಮ್ಮನ ಮಾತು ಮೀರೋದಿಲ್ವಾ? ಯಾಕೆ ಹೋಗಲಿಲ್ಲ? ಹೋಗಬೇಕು ತಾನೇ ಅಂತಂದಾಗ, ಹೌದಾ ನಾನು ಹೋದರೆ ನಿನಗೆ ಒಳ್ಳೇದಾ ಅಂದಾಗ, ಹೌದು ನೀವು ಅಮ್ಮನ ಜೊತೆ ಹೋಗಬೇಕಿತ್ತು ಅಂತಂದಾಗ ನಾನು ಇಲ್ಲೇ ಇರ್ತಿದ್ದೆ ಅಂತಂದು ಗೌರಿಯವರು ಹೇಳ್ತಾರೆ. ಹೌದಾ, ನಾನು ಹೋಗ್ಬಿಟ್ರೆ ಇಲ್ಲಿ ಮೋನಿಕಾ ಜೊತೆ ಮಾತಾಡಬೇಕು ಅಂತಂದು ನಿನ್ನ ಪ್ಲ್ಯಾನಾ? ನಾನು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ, ಅದಕ್ಕೆ ಇಲ್ಲೇ ಇರೋದು ಅಂತಂದು ಇಲ್ಲಿ ವಿವೇಕ್ ಅವರು ಅನ್ಕೊತಾ ಇರ್ತಾರೆ. ಆವಾಗ ವಿವೇಕ್ ಅವರು ಮಲ್ಕೊತಾ ಇರುವಾಗ ಸೊಳ್ಳೆ ಕಾಟದಿಂದ ಸೊಳ್ಳೆ ಬರ್ತಾ ಇರ್ತವೆ. ಆವಾಗ ಗೌರಿ ಅವರು ಇಲ್ಲಿ ಪಂಕದಿಂದ ಗಾಳಿ ಹೊಡಿತಾ ಕೂತ್ಕೊಂಡಿರ್ತಾರೆ. ಏನು ಇಷ್ಟು ಜೋರಾಗಿ ಬೀಸ್ತಾ ಇದೆಯಾ ಅಂತಂದಾಗ, ಸೊಳ್ಳೆ ನಿನ್ನ ಮೂತಿಗೆ ಬಂದು ಕಚ್ಚುತ್ತೆ ಅಲ್ವಾ ಅದಕ್ಕೆ ಅಂತಂದಾಗ, ಇಷ್ಟು ಜೋರು ಬೀಸೋದಾ, ಸ್ಲೋ ಆಗಿ ಬೀಸು ಅಂತಂದು ವಿವೇಕ್ ಅವರು ಅನ್ಕೊತಾ ಇರ್ತಾರೆ. ಇಬ್ಬರು ಕೂಡ ಕಿತ್ತಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಲಕ್ಷ್ಮಿ ಅವರು ಹೇಳ್ತಾರೆ, ನಾವು ಆ ಮನೆಗೆ ವಿವೇಕ್ ಹಾಗೂ ಇಲ್ಲಿ ಗೌರಿಯವರು ಒಟ್ಟಿಗೆ ಬಂದಿದ್ದು ನೋಡಿ ಆ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇದ್ದಾರೆ ಅಂತಂದು ನಾವು ಅಂದ್ಕೊಂಡಿದ್ವಿ. ಆದರೆ ಇವಾಗ ಸರಿತಾ ಅವರು ಬಂದ ಮೇಲೆ ನನಗೆ ಗೊತ್ತಾಯಿತು, ಆ ಮನೆಯಲ್ಲಿ ಗೌರಿ ಇನ್ನೂ ನೋವನ್ನೇ ಅನುಭವಿಸ್ತಾ ಇದ್ದಾರೆ. ದೇವರೇ, ನನ್ನಿಂದಾಗಿ ಮತ್ತು ಮೋನಿಕಾನಿಂದಾಗಿ ಗೌರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ವಿ ಅಲ್ವಾ? ಜೀವನ ಪರ್ಯಂತ ಆ ಮನೆಯಲ್ಲಿ ಯಾವಾಗ ಅವಳಿಗೆ ಒಳ್ಳೆಯದಾಗುತ್ತೆ, ಅವಳನ್ನ ಯಾವಾಗ ಒಪ್ಕೊತಾರೆ ಅಂತಂದು ಕಾಂತಲಕ್ಷ್ಮಿಯವರು ಬೇಜಾರದಿಂದ ಅಳ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಗೌರಿಯವರ ಅಪ್ಪ ಬಂದು, ಇದಕ್ಕೆಲ್ಲ ನೀನೇ ಕಾರಣ ಅಂತಂದು ಇಲ್ಲಿ ಗೌರಿಯವರ ಅಪ್ಪ ಹೇಳ್ತಾ ಇರುವಾಗ, ಆವಾಗ ಅಲ್ಲಿಗೆ ಗೌರಿಯವರು ಬಂದುಬಿಟ್ಟು, ಏನಮ್ಮ ಏನು ಮಾತಾಡ್ತಾ ಇದೆಯಾ? ನಾನು ಗೊಂಬೆಗೆ ಬಣ್ಣ ಬಳಿಯೋಳು, ನನಗೆ ನನ್ನ ಲೈಫ್ ಹೇಗೆ ಅಂತಂದು ಆ ದೇವರಿಗೆ ಕೃಷ್ಣನಿಗೆ ಗೊತ್ತು. ಆದಷ್ಟು ಬೇಗನೆ ಎಲ್ಲ ಒಳ್ಳೆಯದಾಗುತ್ತೆ. ಅತ್ತೆ ಇವಾಗ ನನ್ನನ್ನು ಒಪ್ಕೊತಾ ಇಲ್ಲ, ಮುಂದಿನ ದಿನಗಳಲ್ಲಿ ಅವರಿಗೆ ನಿಜವಾಗ್ಲೂ ಏನು ನಡೆದಿದೆ ಅಂತಂದು ಎಲ್ಲ ಸತ್ಯ ಗೊತ್ತಾದ ಮೇಲೆ ಸ್ವಲ್ಪ ಟೈಮ್ ಬೇಕಾಗುತ್ತದೆ, ಆವಾಗ ನನ್ನನ್ನು ಖಂಡಿತವಾಗ್ಲೂ ಒಪ್ಕೊತಾರೆ ಅಂತಂದು ಇಲ್ಲಿ ಗೌರಿಯವರು ಸರಿತಾ ಬಗ್ಗೆ ಹೇಳ್ತಾ ಇರ್ತಾರೆ. ಆವಾಗ ಗೌರಿಯವರು ಅಪ್ಪ, ಅಮ್ಮ ನೀನು ನನ್ನ ಮಗಳಲ್ಲಮ್ಮ, ನನ್ನ ತಾಯಿ, ಎಷ್ಟು ಕಲ್ತ್ಬಿಟ್ಟಿದೆಯಾ ಅಮ್ಮ, ಆ ಮನೆಗೆ ಹೋದಾಗ ಎಲ್ಲನೂ ಕೂಡ ಸಹಿಸ್ಕೊಂಡಿದೆಯಾ ಅಂತಂದು ಹೇಳ್ತಾ ಇರ್ತಾರೆ. ಇತ್ತ ಕಡೆ ಇಲ್ಲಿ ಮೋನಿಕಾ ಅವರು ಬೇಗ ಅಮ್ಮನ ಜೊತೆ ಹೋಗಿ ಮಾತಾಡಬೇಕು, ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಅಮ್ಮ ಕರ್ಗೆ ಹೋಗ್ತಾಳೆ, ಆವಾಗ ನನ್ನ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತಂದು ಇಲ್ಲಿ ಮೋನಿಕಾ ಬೇಗ ಇಲ್ಲಿ ಹಿತ್ತಲ ಕಡೆ ಇಲ್ಲಿ ನಿಂತ್ಕೊಂಡಿರ್ತಾರೆ. ಆವಾಗ ಇಲ್ಲಿ ಚಿನ್ನು
ಮಳೆ ಬರ್ತಾ ಇದೆ ಹೋಗಿ ಬಟ್ಟೆ ತಕ್ಕೋ ಅಂತಂದು ಇಲ್ಲಿ ಕಾಂತಲಕ್ಷ್ಮಿಯವರು ಹೇಳುವಾಗ, ಎಲ್ಲ ಕೆಲಸ ನಾನೇ ಮಾಡಬೇಕಾ, ಹೋಗಿ ತಕ್ಕೋ ಅಂತಂದು ಚಿನ್ನವರು ಹೇಳ್ತಾರೆ. ಒಂದು ಕೆಲಸ ಮಾಡಲ್ವಾ ಅಂತಂದು ಹೇಳ್ತಾ ಇರುವಾಗ ಗೌರಿಯವರು, ಅಮ್ಮ ನಾನು ತಗೊಳ್ತೀನಿ ಅಂತಂದು ಹೋಗ್ತಾ ಇರುವಾಗ, ಅಯ್ಯೋ ಅಮ್ಮ ಬರಬೇಕು ಅಂತಂದರೆ ಗೌರಿ ಬಂದುಬಿಡ್ತಾಳ, ಈ ಎಲ್ಲ ಪ್ಲ್ಯಾನ್ ಹಾಳಾಗುತ್ತೆ, ನನ್ನನ್ನು ನೋಡಿದರೆ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತಂದು ಹೇಳ್ತಾ ಇರ್ತಾರೆ ಇಲ್ಲಿ ಮೋನಿಕಾ ಅವರು. ಅಷ್ಟೊತ್ತಿಗೆ ನೀನು ಅಳಿಯಂದಿರ ಕೋಣೆಗೆ ಹೋಗು, ನಾನು ತಕ್ಕೊಂಬರ್ತೀನಿ ಅಂತಂದು ಇಲ್ಲಿ ಕಾಂತಲಕ್ಷ್ಮಿಯವರು ಹೇಳ್ತಾರೆ. ಆವಾಗ ಮೋನಿಕಾ, ಎಷ್ಟೆಲ್ಲ ಹೇಗೆಲ್ಲ ಇದ್ದೆಲ್ಲ, ಅಮ್ಮ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಈ ಫೋಟೋಗೆ ಮುತ್ತು ಕೊಟ್ಟು ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ಯಾವತ್ತಿದ್ರೂ ನನ್ನಮ್ಮ ಪ್ರೀತಿ ಯಾವುದೇ ಕಾರಣಕ್ಕೂ ಕಳೆದು ಹೋಗ್ತಿದ್ದಿಲ್ಲ. ಹಾಗೆ ಇವಾಗ ಮೂಲೆ ಗುಂಪಾಗಿಬಿಡ್ತಲ್ಲ ಈ ಫೋಟೋ, ಎಲ್ಲ ಗೌರಿ ಹಿಂದೆಯೇ, ಗೌರಿ ಏನೆಲ್ಲ ತಲೆ ತುಂಬಿಸ್ಬಿಟ್ಟಿದ್ದಾಳೆಲ್ಲ ನಮ್ಮಮ್ಮಗೆ ಅಂತಂದು ಮೋನಿಕಾ ಗೌರಿ ಮೇಲೆ ಬೈತಾ ಇರ್ತಾಳೆ. ಆವಾಗ ಇಲ್ಲಿ ಏನು ಮಾಡ್ತಾ ಇದೆಯಾ, ಚಿಲ್ಕ ಯಾಕೆ ಹಾಕ್ತಾ ಇದೆಯಾ ಅಂತಂದು ಗೌರಿ ಅವರು ಹೇಳ್ತಾರೆ. ಸೇಫ್ಟಿಗೆ ಇರಲಿ ಅಂತಂದು ಗೌರಿ ಹೇಳ್ತಾ ಇರ್ತಾರೆ. ಏನು ಲಾಕ್ ಯಾಕೆ ಹಾಕ್ತಾ ಇದೆಯಾ, ನನ್ನೇನು ಇಲ್ಲೇ ಕೊಲ್ಲಬೇಕು ಅಂತ ಮಾಡಿದೀಯಾ ಅಂತಂದು ಹೇಳುವಾಗ, ನಾನು ಅಷ್ಟೇನು ಕೆಲಸ ಮಾಡಲ್ಲ ಅಂತಂದು ಇಲ್ಲಿ ಗೌರಿ ಅವರು ಹೇಳ್ತಾ ಇರ್ತಾರೆ. ಆವಾಗ ನೀರನ್ಗೆ ಆಗಿರುತ್ತೆ. ಇಲ್ಲಿ ವಿವೇಕ್ಗೆ ಇಲ್ಲಿ ಎಲ್ಲರೂ ಮಲ್ಕೊತಾ ಇರುವಾಗ ಇಲ್ಲಿ ಈ ಡಗ್ ಡೋರ್ ಲಾಕ್ ಆಗ್ತಾ ಇರ್ತದೆ. ಯಾರು ಇಷ್ಟೊತ್ತಿಗೆ ಅಂತಂದು ವಿವೇಕ್ ಅವರು ಬಂದು ಡೋರ್ ತೆಗಿತಾ ಇದ್ದರೆ ಅಲ್ಲಿ ಮೋನಿಕಾ ಅವರು ಇರ್ತಾರೆ. ಆದರೆ ವಿವೇಕ ಮೋನಿಕನ್ನ ನೋಡ್ತಾರಾ ಅಥವಾ ಮೋನಿಕಾ ವಿವೇಕ್ನ ನೋಡಿ ಅಲ್ಲೇ ಬಚ್ಚಿಟ್ಕೊಳ್ತಾರಾ ಅಂತ ನೋಡೋಣ. ಇವತ್ತಿನ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.